ನಮಸ್ಕಾರ ಸ್ನೇಹಿತರೆ. ಮಕರ ರಾಶಿಯವರು ಜೀವನದುದ್ದಕ್ಕೂ ಬಹಳ ಕಷ್ಟಗಳನ್ನು ಅನುಭವಿಸಿರುತ್ತಾರೆ. ಆದರೂ ಕೂಡ ಹಠ ಬಿಡುವ ಸ್ವಭಾವವಲ್ಲ. ಜೀವನದಲ್ಲಿ ಮುಂದೆ ಬರಬೇಕು ಅಂತ ಬಹಳ ಪ್ರಯತ್ನ ಪಡ್ತಾ ಇರ್ತಾರೆ. ಇಂತಹ ಮಕರ ರಾಶಿಯವರ ಜೀವನದಲ್ಲಿ ಸಕ್ಸಸ್ ಆಗಬೇಕಾದ್ರೆ ಏನು ಮಾಡಬೇಕು, ನಿಮ್ಮ ಅದೃಷ್ಟವೇ ಬದಲಾಗಬೇಕಾದ್ರೆ ಏನು ಮಾಡಬೇಕು, ಆ ಲಕ್ ಸೀಕ್ರೆಟ್ ಏನು ಅಂತ ಪರಿಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮುನ್ನ ನೀವು ಮಕರ ರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮಕರ ರಾಶಿಯ ಜನರು ಜವಾಬ್ದಾರಿಯುತ, ಧೈರ್ಯಶಾಲಿ ಮತ್ತು ಶ್ರಮಶೀಲರು ಮತ್ತು ನೀವು ಅವರನ್ನು ನಿಜವಾಗಿಯೂ ಅವಲಂಬಿಸಬಹುದು. ಮಕರ ರಾಶಿಯವರು ನಿಮಗೆ ಏನಾದರೂ ಭರವಸೆ ನೀಡಿದ್ದರೆ ಅವರು ಆ ಭರವಸೆಗೆ ಬದ್ಧರಾಗಿರುತ್ತಾರೆ. ಅವರ ನಿರಂತರತೆಗಾಗಿ ಜನರು ಅವರನ್ನು ಮೆಚ್ಚುತ್ತಾರೆ. ಅತಿಯಾಗಿ ಸಹಿಸಿಕೊಳ್ಳುವಂತಹ ಶಕ್ತಿ ಯಾರಿಗಾದರೂ ಇದೆ ಅಂದರೆ ಖಂಡಿತವಾಗಲೂ ಕೂಡ ಅದು ಮಕರ ರಾಶಿಯವರಿಗಾಗಿರುತ್ತೆ. ಇವರಿಗೆ ಎಷ್ಟೇ ಅಪಮಾನಗಳಾದರೂ ಕೂಡ ಅದನ್ನು ಎದೆಯಲ್ಲಿ ಕಲ್ಲು ಮಾಡಿಕೊಂಡು ಸಹಿಸಿಕೊಂಡು ನಿಲ್ಲುವಂತಹ ಮನಸ್ಥಿತಿ ಯಾರಿಗಾದರೂ ಇತ್ತು ಅಂದರೆ ಅದು ಮಕರ ರಾಶಿಯವರಿಗೆ. ಆದರೆ ಅತಿ ಹೆಚ್ಚು ಜನ 95% ಅಷ್ಟು ಜನರು ಆಗುವಂತಹ ನೋವನ್ನು ಎಲ್ಲೂ ಹೊರಗೆ ಹಾಕದೆ ಮನಸ್ಸನ್ನು ಕಲ್ಲು ಮಾಡಿಟ್ಟುಕೊಳ್ಳುವಂತಹ ಮನಸ್ಥಿತಿ ಇರುತ್ತೆ. ನೀವು ಅವರಿಗೆ ಎಷ್ಟೇ ಕಷ್ಟ ಕೊಡಿ, ಮಕರ ರಾಶಿಯವರು ಅದನ್ನು ತಡೆದುಕೊಂಡು ಬಂಡೆ ಕಲ್ಲಿನ ರೀತಿ ನಿಂತುಕೊಂಡು ಆ ಎಲ್ಲ ಕಷ್ಟಗಳನ್ನು ಎದುರಿಸಿ ಮುಂದೆ ಜಯವನ್ನು ಪಡೀತಾರೆ. ಅವರಿಗೆ ಏನೇ ಇದ್ದರೂ ಅವರ ಗುರಿ ಕಾಣಿಸ್ತಾ ಇರುತ್ತೆ. ಅವರಿಗೆ ಆಗಬೇಕಾದಂತಹ ಕೆಲಸ ಕಾರ್ಯಗಳು ಸಾಗ್ತಾ ಇರುತ್ತೆ. ಆ ಕೆಲಸ ಆಗಬೇಕು ಅಂತ ಹೇಳಿ ಎಂತಹ ಪ್ರಯತ್ನ ಬೇಕಾದರೂ ಇವರು ಮಾಡೋದಕ್ಕೆ ರೆಡಿ ಇರ್ತಾರೆ. ಎಷ್ಟೇ ಕಷ್ಟ ಕೊಟ್ಟರೂ ಅದನ್ನು ಎದುರಿಸಿ ನಿಲ್ಲಲು ಧೈರ್ಯ ಇರುತ್ತೆ. ಇದು ತುಂಬ ಪಾಸಿಟಿವ್ ವಿಚಾರ ಇವರಿಗಿರುವಂಥದ್ದು. ಪರಿಶ್ರಮದ ಮೂಲಕ ಕೀರ್ತಿಯನ್ನು ಪಡೆಯುವಂಥದ್ದು. ಈ ಒಂದು ಮಕರ ರಾಶಿಯವರಿಗೆ ಯಾವುದು ಕೂಡ ಸುಲಭವಾಗಿ ಸಿಕ್ಕಿದ್ದಲ್ಲ. ಕಷ್ಟಪಟ್ಟು ಶ್ರಮದಿಂದ ಆ ಶ್ರಮಕ್ಕೆ ಬೇಕಾಗಿರುವಂತಹ ಒಂದು ಪ್ರಯತ್ನ, ಬೇಕಾಗಿರುವಂತಹ ಒಂದು ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ. ಆ ಕನ್ಸಿಸ್ಟೆನ್ಸಿಯಿಂದ ಪರಿಶ್ರಮ ಹಾಕಿ ಆಮೇಲೆ ಇವರಿಗೆ ಸಿಗುವಂತಹ ಫಲಗಳೇ ಅವರ ಒಂದು ಕಷ್ಟಕ್ಕೆ ಸಿಗುವಂತಹ ಫಲಗಳು. ಮಕರ ರಾಶಿಯವರು ತುಂಬ ಪರಿಶ್ರಮ ಪಡುತ್ತಾರೆ, ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಅವರಿಗೆ ಹೆಸರು, ಕೀರ್ತಿ ಅನ್ನೋದು ಕೂಡ ಸಮಾಜದಲ್ಲಿ ಸಿಗುವಂಥದ್ದು. ಈಗ ಈ ರಾಜಕೀಯ ಮಾಡೋದಕ್ಕೆ ಹೆಸರುವಾಸಿಯಾಗಿರೋ ರಾಶಿ ಬೇರೆ ಯಾವುದೂ ಅಲ್ಲ, ಅದೇ ಮಕರ ರಾಶಿ. ಈ ಮಕರ ರಾಶಿಯವರು ಒಂದು ರಾಜಕೀಯ ಗುಣಗಳನ್ನು ತಮ್ಮ ಜೀವನದಲ್ಲಿ ರೂಢಿಸಿಕೊಂಡಿರ್ತಾರೆ, ಪಾಲನೆ ಮಾಡ್ತಾ ಇರ್ತಾರೆ. ಸತತ ಪ್ರಯತ್ನವನ್ನು ಇವರು ಸದಾ ಮಾಡ್ತಾ ಇರ್ತಾರೆ. ತಮ್ಮ ಕೆಲಸ ಕಾರ್ಯಗಳು ಆಗಬೇಕಾದರೆ ಅವರಿಗೆ ಬೇಕಾಗಿರುವಂತಹ ಪ್ರಯತ್ನಗಳೇನಿದೆ, ಅವರು ಮಾಡಬೇಕಾದಂತಹ ಕೆಲಸಗಳಿಗೆ ಬೇಕಾದ ಪ್ರಯತ್ನಗಳೇನಿದೆ, ಇದೆಲ್ಲವೂ ಕೂಡ ನಿರಂತರವಾಗಿ ನಿರರ್ಗಳವಾಗಿ ಮಾಡ್ತಾ ಇರ್ತಾರೆ. ಆ ಕೆಲಸದಲ್ಲಿ ಯಾವುದೇ ತೊಂದರೆ ಬಂದಾಗ ಅದನ್ನು ದಾಟಿ ಇಮಿಡಿಯೇಟ್ ಆಗಿ ನಾನು ಕೆಲಸವನ್ನು ಬೇರೆ ರೀತಿ ಮಾಡ್ತೀನಿ ಅಂತ ಹೇಳಿ ಅವರ ಮೈಂಡಿಂದ ಬೇರೆ ರೀತಿಯಾಗಿ ಇರತಕ್ಕಂತಹ ಪ್ರಯತ್ನವನ್ನು ಮಾಡಿ ಸತತ ಪ್ರಯತ್ನದಿಂದ ಫಲವನ್ನು ಪಡೆಯುತ್ತಾರೆ. ಎಲೆಕ್ಷನ್ ಸೋತ್ರೂ ನಾನು ಗೆಲ್ತೀನಿ ಅನ್ನೋ ಮನಸ್ಥಿತಿಯಲ್ಲಿ ಹೊರಗೆ ಬರ್ತಾರೆ. ಅವರು ಬರೀ ಎಲೆಕ್ಷನ್ಗೆ ಸೀಮಿತವಾಗಿಲ್ಲ, ಇದು ಅವರ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ. ನೀವೇನಾದರೂ ಮಕರ ರಾಶಿಯವರಿಗೆ ಅಡೆತಡೆಗಳನ್ನು ಮಾಡ್ತಾ ಇದ್ದರೆ ಆ ಎಲ್ಲ ಅಡೆತಡೆಗಳನ್ನು ಮುನ್ನುಗ್ಗಿ ಕೆಲಸ ಕಾರ್ಯಗಳು ಸಿದ್ಧಿಯಾಗುವ ಕಡೆ ಗಮನ ಕೊಟ್ಟಿರ್ತಾರೆ. ಈ ಒಂದು ಮಕರ ರಾಶಿಯವರ ಜೀವನದಲ್ಲಿ ಯಾವುದು ಕೂಡಲೇ ಆಗುವುದಿಲ್ಲ. ಅಂದರೆ ಇವತ್ತು ಮನೆ ತಗೋಬೇಕು ಅಂದರೆ ನಾಳೆ ಮನೆ ತಗೊಳ್ಳೋ ಥರ, ಕಾರ್ ತಗೋಬೇಕು ಅಂದರೆ ನಾಳೆ ಕಾರ್ ತಗೊಳ್ಳೋ ರೀತಿಯಾಗಿ ಯಾವುದೂ ಆಗೋದಿಲ್ಲ. ಇವರು ಒಂದು ಯೋಜನೆ ಮಾಡಿ ಆ ಯೋಜನೆಯನ್ನು ಪರಿಪೂರ್ಣವಾಗಿ ಪ್ಲ್ಯಾನ್ ಮಾಡಿ ಅದೊಂದು ಪ್ರೋಸೆಸ್ ನಿಧಾನಕ್ಕೆ ಅವರಿಗೆ ಸಿಗುವಂಥದ್ದು. ಯಾಕಂದರೆ ಈ ಒಂದು ಮಕರ ರಾಶಿಯ ಅಧಿಪತಿ ಶನಿಯಾಗಿರುತ್ತಾನೆ. ಶನಿ ಬಂದು ಕರ್ಮ ಫಲದಾತ. ಮಕರ ರಾಶಿಯಲ್ಲಿ ಹುಟ್ಟಬೇಕಾದರೆ ನಿಜವಾಗಲೂ ಕೂಡ ಪುಣ್ಯ ಮಾಡಿರಬೇಕು. ಯಾಕಂದರೆ ಪುಣ್ಯ ಮಾಡಿದವರು ಮಾತ್ರ ಈ ಒಂದು ಮಕರ ರಾಶಿಯಲ್ಲಿ ಜನನ ಪಡೆಯುವುದಕ್ಕೆ ಸಾಧ್ಯ. ಯಾವ ರೀತಿ ಒಂದು ಕುಂಭ ರಾಶಿ ಕೂಡ ಅತ್ಯಂತ ಶ್ರೇಷ್ಠವಾದ ರಾಶಿನೋ ಅದೇ ರೀತಿ ಮಕರ ರಾಶಿ ಕೂಡ ಅತ್ಯಂತ ಶ್ರೇಷ್ಠವಾದ ರಾಶಿ. ನೇರ ನುಡಿ ಇವರ ಬಳಿ ಇರುತ್ತೆ. ಹಾಗೆ ಸ್ವಲ್ಪ ಹರಿತವಾದ ಮಾತು, ನೇರ ಏನು ನಡೀತಾ ಇದೆ ಅದನ್ನು ನೇರವಾಗಿ ಹೇಳುವಂತಹ ಗುಣ ಮಕರ ರಾಶಿಯವರಿಗಿರುತ್ತೆ. ಇವರು ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ನೋಡಿಕೊಂಡು ಮಾತಾಡಿದ್ದು ಉತ್ತಮ. ಯಾಕಂದರೆ ನೀವು ಏನಾದರೂ ತಪ್ಪು ಮಾತಾಡಿದರೆ ಇಮಿಡಿಯೇಟ್ ಆಗಿ ನಿಮಗೆ ಅಲ್ಲೇ ವಾಪಸ್ ಕೊಡ್ತಾರೆ. ಅವರ ಕೆಲಸ ಆಗಬೇಕು ಅಂದರೆ ಅವರು ತಾಳ್ಮೆಯಿಂದ ನೋಡಿ ಮಾಡಿ ಕೆಲಸವನ್ನು ಮಾಡ್ತಾರೆ. ಆದರೆ ನೀವೇನಾದರೂ ಅವರ ತಂಟೆಗೆ ಸುಮ್ಮನೆ ಹೋಗ್ತಿದ್ದೀರಾ, ಸುಮ್ಮನೆ ಅವರಿಗೆ ತೊಂದರೆ ಕೊಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಲೂ ಕೂಡ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಅಲ್ಲಿಂದ ಅಲ್ಲೇ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡ್ತಾರೆ. ಅವರಿಗೆ ಏನಾದರೂ ತಪ್ಪು ಕಾಣಿಸಿದರೆ ಅವರ ಎದುರಿಗೆ ಇರುವಂತಹ ವ್ಯಕ್ತಿಗಳಿಗೆ ನೋಡು ನೀನು ಮಾಡ್ತಾ ಇರೋದು ತಪ್ಪು, ಇದನ್ನು ತಿದ್ದುಕೋ ಅಂತ ಹೇಳುವಂಥ ಗುಣ ಕೂಡ ಕಂಡುಬರುತ್ತೆ.
ಯಾವ ರೀತಿ ಒಂದು ಸಹಿಸಿಕೊಂಡು ಇರ್ತಾರೋ ಆ ಒಂದು ಸಹಿಸಿಕೊಳ್ಳೋದು ಮುಗಿದ ಮೇಲೆ ನೇರವಾಗಿ ನಿಮಗೆ ಇರುವಂತಹ ಮಾತನಾಡುವಂತಹ ಗುಣ ಕೂಡ ಇದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಎರಡರ ಮೇಲೂ ಕೂಡ ಹಿಡಿತ ತುಂಬ ಜಾಸ್ತಿ ಇರುತ್ತೆ. ಆಸಕ್ತಿ ಕೂಡ ಈ ಒಂದು ತಂತ್ರಜ್ಞಾನದ ಮೇಲೆ. ಅಂದರೆ ಏನಾದರೂ ಹೊಸ ಒಂದು ಸಾಫ್ಟ್ವೇರ್ ಬಂದರೆ ಆ ಸಾಫ್ಟ್ವೇರ್ ಓಪನ್ ಮಾಡಿ ಇದೇನಿದು, ಏನೇನು ಆಪ್ಷನ್ಸ್ ಕೊಟ್ಟಿದ್ದಾರೆ ಎಲ್ಲವನ್ನ ಕೂಡ ಓಪನ್ ಮಾಡಿ ಅದನ್ನು ಪೂರ್ತಿ ರಿಸರ್ಚ್ ಮಾಡಿ ಫೈಂಡ್ ಔಟ್ ಮಾಡುವಂತಹ ಗುಣ ಖಂಡಿತವಾಗ್ಲೂ ಕೂಡ ಮಕರ ರಾಶಿಯವರಿಗೆ ಹೆಚ್ಚಾಗಿರುವಂಥದ್ದು. ಅದರ ಮೇಲೆ ಒಂದು ಹಿಡಿತ. ಅಂದರೆ ಅವರಿಗೆ ಏನು ಕಲಿಸಬೇಕು ಅಂತ ಇಲ್ಲ, ಮೊಬೈಲ್ ಯೂಸ್ ಮಾಡೋದು ಹೇಗೆ ಅಂತ ಕಲಿಯಬೇಕಾದ ಅವಶ್ಯಕತೆ ಇಲ್ಲ. ಅವರಾಗಿ ಅವರೇ ಕಲಿತಾರೆ. ಯಾವ ರೀತಿ ಯೂಸ್ ಮಾಡಬೇಕು, ಒಂದು ಸಾಫ್ಟ್ವೇರ್ ಬಂತ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿ ಅವರೇ ಕಲಿಯುವಂತಹ ಒಂದು ಪ್ರಯತ್ನ ಖಂಡಿತವಾಗಲೂ ಮಕರ ರಾಶಿಯವರು ಮಾಡ್ತಾರೆ. ಹಾರ್ಡ್ ವರ್ಕಿಂಗ್ ನೇಚರ್ ಇರುತ್ತೆ. ತುಂಬ ಡಿಸಿಪ್ಲಿನ್ಡ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಯಾವುದು ಕೂಡ ಸುಮ್ಮನೆ ಬೇಕಾಬಿಟ್ಟಿ ಮಾಡುವಂಥದ್ದು ಮಾಡುವುದಿಲ್ಲ. ಟೈಮ್ ಸೆನ್ಸ್ ಅನ್ನೋದನ್ನು ತುಂಬ ಚೆನ್ನಾಗಿ ಫಾಲೋ ಮಾಡ್ತಾ ಇರ್ತಾರೆ. ಜೀವನದಲ್ಲಿ ನಾನು ಚೆನ್ನಾಗಿರಬೇಕು, ಅಭಿವೃದ್ಧಿ ಆಗಬೇಕು, ಕಾರ್ ಏನಾದರೂ ತಗೋಬೇಕು ಅಂತ ಫಿಕ್ಸ್ ಆದರೆ ಈ ಟೈಮ್ ಒಳಗೆ ಏನಾದರೂ ತಗೋಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಆ ಟೈಮ್ ಒಳಗೆ ತಗೋತಾರೆ. ಈ ಮಕರ ರಾಶಿಯವರಿಗೆ ಮೂಲವಾಗಿ ಕಾಡುವಂತಹ ಸಮಸ್ಯೆ ಏನು ಅಂದರೆ ಇವರ ಶತ್ರುಗಳು ಎಲ್ಲೂ ಹೊರಗಡೆ ಇರುವುದಿಲ್ಲ, ಅಕ್ಕಪಕ್ಕದಲ್ಲೇ ಇರುವಂತಹ ಶತ್ರುಗಳೇ. ಇವರ ಶತ್ರುಗಳನ್ನು ನೋಡಿಕೊಂಡೇ ಇವರಿಗೆ ಪ್ರತಿದಿನ ಬೆಳಗಾಗುತ್ತೆ, ಹಾಗೆ ಪ್ರತಿದಿನ ಕತ್ತಲಾಗುತ್ತೆ. ಇವರ ಜೊತೆಯಲ್ಲೇ ಇರುವವರು ಇವರ ಬೆನ್ನಿಗೆ ಚುರಿ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಮಾಡುವಂಥ ವ್ಯವಹಾರ ಜೊತೆಯಲ್ಲೇ ಮಾಡ್ತಾ ಇರ್ತಾರೆ. ಪಾರ್ಟ್ನರ್ಶಿಪ್ ವ್ಯವಹಾರವನ್ನ ಮಾಡ್ತಾ ಇರ್ತಾರೆ. ಮಕರ ರಾಶಿಯವರಿಗೆ ಗೊತ್ತಿರುತ್ತೆ ನನ್ನ ಜೊತೆಯಲ್ಲಿ ಇರುವವನು ನನಗೆ ಮೋಸ ಮಾಡ್ತಿದ್ದಾನೆ ಅಂತ. ಆದರೂ ಏನು ಮಾಡದಂತಹ ಪರಿಸ್ಥಿತಿಯಲ್ಲಿ ಮಕರ ರಾಶಿಯವರು ಇರ್ತಾರೆ. ಮಕರ ರಾಶಿಯ ಅಧಿಪತಿ ಯಾರು ಅಂದರೆ ಶನಿ, ಕರ್ಮಫಲದಾತ. ಮಕರ ರಾಶಿಯವರ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆಗಳು ಕಂಡು ಬರುತ್ತಿದ್ರೆ, ಆರೋಗ್ಯ ಸಮಸ್ಯೆಗಳಿದ್ರೆ, ಹಣಕಾಸು ಸಮಸ್ಯೆಗಳು ಬರುತ್ತಿದ್ರೆ, ಮದುವೆಯಲ್ಲಿ ವಿಳಂಬವಾಗುತ್ತಿದ್ರೆ ಎಲ್ಲದಕ್ಕೂ ಕೂಡ ನಿಮ್ಮ ಜಾತಕದಲ್ಲಿ ಶನಿ ಯಾವ ಸ್ಥಾನದಲ್ಲಿ ಕೂತಿದ್ದಾನೆ, 7ನೇ ಮನೆಯಲ್ಲಿ ಯಾವ ಗ್ರಹ ಕೂತಿದೆ ಅನ್ನೋದು ತುಂಬ ಮುಖ್ಯ. ಶನಿ ಏನಾದರೂ ಬಾಧಕ ಸ್ಥಾನದಲ್ಲಿ ಕೂತಿದ್ರೆ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ. ನಿಮ್ಮ ಜಾತಕದಲ್ಲಿ ನಿಮಗೆ ಪಾಸಿಟಿವ್ ಕೊಡುವವನೇ ಶನಿ. ಬಾಧಕ ಸ್ಥಾನದಲ್ಲಿ ಹೋಗಿ ಕೂತಾಗ ಎಲ್ಲ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಒಳ್ಳೆ ಸ್ಥಾನದಲ್ಲಿದ್ದಾಗ ನೀವು ಬ್ಲೂ ಸಫೈರ್ ಅಂದರೆ ನೀಲಿಮಣಿಯನ್ನ ನಿಮ್ಮ ಮಧ್ಯದ ಬೆರಳಿಗೆ ಧಾರಣೆಯನ್ನ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ. ಅದೇ ಬಾಧಕ ಸ್ಥಾನದಲ್ಲಿದ್ದಾಗ ನೀವು ಈ ಹರಳನ್ನ ಧರಿಸಿದರೆ ನಿಮ್ಮ ಬಾಧೆಗಳು ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಒಮ್ಮೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಅನಂತರ ರತ್ನವನ್ನು ಬಳಸುವುದು ಉತ್ತಮ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ರೀತಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಆದರೆ ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದೇ ಇದ್ದರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಇರ್ತಾರೆ. ಅದಕ್ಕೆ ಕಾರಣ ಯಾವ ದಾರಿಯಲ್ಲಿ ಹೋದರೆ ನಾನು ಸಕ್ಸಸ್ ಆಗ್ತೀನಿ, ಯಾವ ಬಿಸ್ನೆಸ್ ನನಗೆ ಕೈ ಹಿಡಿಯುತ್ತೆ ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿದುಕೊಂಡಿರ್ತಾರೆ. ಇನ್ನು ಮಕರ ರಾಶಿಯವರು ಜೀವನದಲ್ಲಿ ಇದುವರೆಗೂ ಪಡಬಾರದ ಕಷ್ಟಗಳನ್ನೆಲ್ಲ ಪಟ್ಟಿದ್ದೀರಾ. ಅದರಿಂದ ಮುಕ್ತಿ ಪಡೆಯುವಂತಹ ಕಾಲ ಈಗ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ನೀವು ಜೀವನದಲ್ಲಿ ಬಹಳ ನೋವನ್ನು ತಿಂದಿದ್ದೀರಾ. ಇದೆಲ್ಲದರಿಂದ ಹೊರಬರಬೇಕು ಅಂದರೆ ಈಗ ನಾನು ಹೇಳುವ ಈ ತಂತ್ರವನ್ನು ಪ್ರಯೋಗಿಸಿ ನೋಡಿ. ನಿಮ್ಮೆಲ್ಲ ಕಷ್ಟಗಳಿಂದ ಹೊರಬಂದು ಅಭಿವೃದ್ಧಿಯ ಕಡೆಗೆ ಹೋಗಿ. ಇಲ್ಲವಾದರೆ ಅದೇ ಜಂಜಾಟದ ಜೀವನವನ್ನು ಅನುಭವಿಸಬೇಕಾಗುತ್ತೆ. ಈ ಒಂದು ಮಕರ ರಾಶಿಯವರ ಸಕ್ಸಸ್ ಸೀಕ್ರೆಟ್ ಅಥವಾ ಲಕ್ ಸೀಕ್ರೆಟ್ ಏನಪ್ಪಾ ಅಂದರೆ, ಮಕರ ರಾಶಿಯವರು ಈ ಒಂದು ತಂತ್ರವನ್ನು ಸೋಮವಾರದ ದಿನ 11 ಸೋಮವಾರಗಳ ಕಾಲ ಮಾಡಿದರೆ ಖಂಡಿತವಾಗಲೂ ಕೂಡ ಮಕರ ರಾಶಿಯವರು ಯಾವುದು ಕೂಡ ತೊಂದರೆ ಇಲ್ಲದೆ ಸಕ್ಸಸ್ ಆಗ್ತಾರೆ. ಈ ತಂತ್ರ ಏನು ಅಂದರೆ, ಹಸುವಿನ ಹಾಲನ್ನು ತಗೋಬೇಕು. ಅಂದರೆ ಪ್ಯಾಕೆಟ್ ಹಾಲಲ್ಲ, ಯಾವುದೇ ಡೈರಿಯಲ್ಲಿ ಸಿಗುವಂತಹ ಪ್ಯಾಕೆಟ್ ಹಾಲನ್ನು ತಗೊಂಡು ಯಾವುದೇ ಫ್ರಿಡ್ಜಲ್ಲಿ ಇಡಬಾರದು. ಬೆಳಿಗ್ಗೆ 5:30ಯಿಂದ 6 ಗಂಟೆಗೆ ಹಾಲನ್ನು ಕರ್ಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗಬೇಕು. 1 ಲೀಟರಷ್ಟು ಹಾಲನ್ನು ತೆಗೆದುಕೊಂಡು ಹೋಗಬೇಕು. ಅದಕ್ಕೆ 1/4 ಲೀಟರಷ್ಟು ನೀರನ್ನು ಮಿಕ್ಸ್ ಮಾಡಬೇಕು. ನೀವೇ ನಿಮ್ಮ ಕೈಯಾರ ಮಿಕ್ಸ್ ಮಾಡಬೇಕು. ನಂತರ ಇದನ್ನು ಶಿವನಿಗೆ ಅಭಿಷೇಕವನ್ನು ಮಾಡಿ. ಸಾಧ್ಯವಾದರೆ ನೀವೇ ಅಭಿಷೇಕವನ್ನು ಮಾಡಿ. ಯಾವ ದೇವಸ್ಥಾನದಲ್ಲಿ ಪರ್ಮಿಷನ್ ಇರುತ್ತೋ ಅಂತಹ ದೇವಸ್ಥಾನದಲ್ಲಿ ನೀವು ಈ ತಂತ್ರವನ್ನು ಮಾಡಿ. ಒಂದು ವೇಳೆ ಎಲ್ಲೂ ಸಾಧ್ಯವಾಗುತ್ತಿಲ್ಲ, ಯಾವ ದೇವಸ್ಥಾನದಲ್ಲೂ ಬಿಡುತ್ತಿಲ್ಲ ಅನ್ನೋದಾದರೆ ಮನೆಯಲ್ಲೇ ಒಂದು ಚಿಕ್ಕದಾಗಿರುವಂತಹ ಲಿಂಗವನ್ನು ತೆಗೆದುಕೊಂಡು ಬಂದು 1 ಲೀಟರಷ್ಟು ಹಾಲನ್ನು ನೀವೇ ಅಭಿಷೇಕ ಮಾಡಿ. ಅಭಿಷೇಕವನ್ನು ಮಾಡಬೇಕಾದ್ರೆ ಸಾಮಾನ್ಯವಾಗಿ ರುದ್ರವನ್ನು ನಾವು ಹೇಳ್ತೀವಿ. ಯೂಟ್ಯೂಬಲ್ಲಿ ಹೋಗಿ ರುದ್ರ ಅಂತ ಸರ್ಚ್ ಕೊಟ್ಟರೆ ನಿಮಗೆ ರುದ್ರ ಸ್ತೋತ್ರ ಸಿಕ್ಕಿಬಿಡುತ್ತೆ. 17-18 ನಿಮಿಷ ಇರುವಂತಹ ಸ್ತೋತ್ರವನ್ನು ಕೇಳ್ತಾ ಅಭಿಷೇಕವನ್ನು ನಿಮ್ಮ ಮನೆಯಲ್ಲೇ ಮಾಡಿ. ಖಂಡಿತವಾಗಲೂ ಇದನ್ನು 11 ಸೋಮವಾರಗಳ ಕಾಲ ನಿರಂತರವಾಗಿ ನೀವು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ತೀರಾ. ಶನಿ ಪೂಜೆ ಮಾಡಿದ್ದು ಶಿವನನ್ನು ಬಿಟ್ಟರೆ ಬೇರೆ ಯಾರನ್ನೂ ಅಲ್ಲ. ಸಾಮಾನ್ಯವಾಗಿ ನಾವು ಆಂಜನೇಯ ಸ್ವಾಮಿ ಪೂಜೆ ಮಾಡಿ ಮಕರ ರಾಶಿಯವರಿಗೆ ಒಳ್ಳೆಯದಾಗುತ್ತೆ, ಕುಂಭ ರಾಶಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀವಿ. ಆದರೆ
ಶಿವಪೂಜಿತ ಶನಿ ಅಂತ ಹೇಳೋದ್ರಿಂದ ಶಿವನ ಆರಾಧನೆ ಮಾಡುವುದರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ಸಂಪೂರ್ಣ ನಿವಾರಣೆಯಾಗುತ್ತೆ. 11 ಸೋಮವಾರಗಳ ನಂತರ ಆ ಲಿಂಗವನ್ನು ನೀವು ನಿಮ್ಮ ಮನೆಯ ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಬಹುದು. ಅದಕ್ಕೆ ನೀರಿನ ಅಭಿಷೇಕವನ್ನು ನೀವು ನಿರಂತರವಾಗಿ ಮಾಡಬಹುದು. ಈ ಲಿಂಗವನ್ನು ನೀವು ಮನೆಯಲ್ಲಿ ಸ್ಥಾಪನೆ ಮಾಡಿಕೊಳ್ಳಿ. ನೀವು ಮನೆಗೆ ತರುವಂತಹ ಲಿಂಗ ನಿಮ್ಮ ಹೆಬ್ಬೆರಳಿಗಿಂತ ಜಾಸ್ತಿ ದೊಡ್ಡದಾಗಿರಬಾರದು. ಅಂದರೆ ಚಿಕ್ಕ ಲಿಂಗವನ್ನು ಮಾತ್ರ ನೀವು ನಿಮ್ಮ ಮನೆಯಲ್ಲಿ ಇಡಬೇಕಾಗುತ್ತೆ. ಮನೆಯಲ್ಲಿ 2-3 ಲಿಂಗಗಳನ್ನು ಕೂಡ ಇಡಬಾರದು. ಕೇವಲ ಒಂದು ಲಿಂಗವನ್ನು ಮಾತ್ರ ಇಡಬೇಕು. ಮನೆಯಲ್ಲಿ ಒಂದು ಲಿಂಗ ಇತ್ತು ಅಂದರೆ ಅದೇ ಲಿಂಗಕ್ಕೆ ಹಾಲನ್ನು ಎರೆಯುತ್ತಾ ಪೂಜೆಯನ್ನು ಮಾಡಿ. ನಿಮ್ಮ ಮನೆಯಲ್ಲಿ ಏನಾದರೂ ಹೆಬ್ಬೆರಳಿಗಿಂತ ದೊಡ್ಡ ಲಿಂಗ ಇತ್ತು ಅಂದರೆ ದಯವಿಟ್ಟು ಅದನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ದಾನ ಮಾಡಿ. ಇದರಿಂದ ನಿಮಗೆ ನಕಾರಾತ್ಮಕ ಶಕ್ತಿಗಳೇನೂ ಬರುವುದಿಲ್ಲ. ಇನ್ನು ಈ ಮಾಹಿತಿಯನ್ನು ಮಕರ ರಾಶಿಯ ನಿಮ್ಮ ಎಲ್ಲ ಸ್ನೇಹಿತರಿಗೂ ಹಾಗೂ ಸಂಬಂಧಿಕರಿಗೂ ಶೇರ್ ಮಾಡಿ. ಅವರು ಕೂಡ ಕಷ್ಟಗಳಿಂದ ಹೊರಬರುವಂತಾಗಲಿ. ನಿಮಗೂ ಒಳಿತಾಗುತ್ತೆ. ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ಮಕರ ರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.